ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಂಡವ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಏನೋ ಕರ್ಮನೋ ಏನೋ ಭಾಗ್ಯಗೆ ಏನೋ ಒಂದು ದಾರಿ ಸಿಗುತ್ತೆ. ಕೆಲಸದಿಂದ ಕಿತ್ತಾಕದ ಮೇಲೆ ಬೀದಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಏನೋ ಒಂದು ಹೊಸದಾಗಿ ಶುರು ಮಾಡ್ಕೊಂಡಿದ್ದಾಳೆ ಎಮ್ಮೆ ಅಂತ ಅನ್ಕೋತಾ ಇರ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ಬಗ್ಗೆ ವಿಷಯದಲ್ಲಿ ಹುರ್ಕೊಂಡಿದ್ದಾನೆ ಅನಿಸುತ್ತೆ. ನಾನು ಏನಾದರೂ ಮಾಡ್ತೀನಿ ಅಂತ ಇಂಪ್ರೆಸ್ ಮಾಡಬೇಕು ಅಂತ ತಾಂಡವ್ ಹತ್ತಿರ ಹೋಗಿ, ತಾಂಡವ್ ಏನಾಯಿತು, ಯಾಕೆ ಸಿಟ್ಟಲ್ಲಿದೆಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಅದಕ್ಕೆ ತಾಂಡವ್ ಇದ್ದಾಳಲ್ಲ ನನ್ನ ನೆಮ್ಮದಿ ಹಾಳು ಮಾಡೋಕ್ಕೆ ಆ ಎಮ್ಮೆ ಭಾಗ್ಯ, ಅವಳು ಬೀದಿಗೆ ಬಿದ್ದ ಮೇಲೆ ತನ್ಮಯ್ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಆಗಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ಎಲ್ಲ ಹಾಳಾಗೋಯ್ತು. ಅದು ಏನೋ ಹೊಸದಾಗಿ ಕೇಟ್ರಿಂಗ್ ಶುರು ಮಾಡಿದ್ದಾಳೆ ಅಂತೆ, ಅದರಿಂದನೇ ಕಟ್ತಾಳಂತೆ. ಅಮ್ಮ ಹೇಳಿದ್ಲು ಭಾಗ್ಯ ಸೋಲೋದನ್ನು ನಾನು ನೋಡಬೇಕು ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ತಾಂಡವ್ ಸ್ವಲ್ಪ ಸಮಾಧಾನ ಮಾಡ್ಕೊ, ಈಗೇನು ಭಾಗ್ಯ ನಾಳೆ ಫೀಸ್ ಕಟ್ಟಬಾರ್ದು ಅಷ್ಟೇ ತಾನೇ, ಸರಿ ಯು ಡೋಂಟ್ ವರಿ, ನಾಳೆ ಭಾಗ್ಯ ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಕಟ್ಟಲ್ವಾ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನೀನೇ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಪೂಜಾ ರೆಡಿಯಾಗಿ ಎಲ್ಲೋ ಹೋಗ್ತಿರ್ತಾಳೆ. ಅದಕ್ಕೆ ಕುಸುಮ, ಏನು ಪೂಜಾ ಜಮ್ ಅಂತ ರೆಡಿಯಾಗಿ ಎಲ್ಲೋ ಹೊರಟಿದೆ ಸವಾರಿ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಅತ್ತೆ ಇವತ್ತು ಒಂದು ಇಂಟರ್ವ್ಯೂ ಇದೆ, ಅದಕ್ಕೆ ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅಲ್ಲಿಗೆ ಭಾಗ್ಯ ಬರ್ತಾಳೆ. ಅಕ್ಕ ಇಂಟರ್ವ್ಯೂ ಇದೆ, ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಪೂಜಾ, ಆಲ್ ದ ಬೆಸ್ಟ್, ಹೋಗ್ಬಾ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ಥ್ಯಾಂಕ್ ಯು ಅಕ್ಕ, ಅಕ್ಕ ಗುಂಡನ ಸ್ಕೂಲ್ ಹತ್ರನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಗುಂಡನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಭಾಗ್ಯಗೆ ಕಾಲ್ ಬರುತ್ತೆ, ಇದು ಕೈತು ತೂಟು ಸರ್ವಿಸಾ ಅಂತ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಹೌದು, ಈ ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು, ನಾ ಒಬ್ಬರ ಹತ್ರ ಇಸ್ಕೊಂಡೆ, ನಮ್ಮ ಮನೇಲಿ ಇವತ್ತೊಂದು ಫಂಕ್ಷನ್ ಇತ್ತು, ಒಂದು 200 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಬೇಕಿತ್ತು, ನೀವು ಮಾಡಿಕೊಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಕ್ಷಮಿಸಿ ಮೇಡಮ್, ಇವತ್ತು ಆಗಲ್ಲ, ತುಂಬ ಕಷ್ಟ ಆಗುತ್ತೆ, ನನಗೆ ಬೇರೆ ಕೆಲಸ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು, ತುಂಬಾ ಅರ್ಜೆಂಟ್ ಇತ್ತು ಮೇಡಮ್, ಪ್ಲೀಸ್ ಯೋಚನೆ ಮಾಡಿ, ನೀವು ಬೇಕಿದ್ದರೆ ಟೈಮ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಇಲ್ಲ ಮೇಡಮ್ ಕಷ್ಟ ಆಗುತ್ತೆ, ದಯವಿಟ್ಟು ಕ್ಷಮಿಸಿ, ಸಾರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅದಕ್ಕೆ ಕುಸುಮ, ಭಾಗ್ಯ ಯಾರ್ದು ಫೋನು ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಅದೇ ಅತ್ತೆ, ನಮ್ಮ ಕೈತು ತೂಟ ಆರ್ಡ್ರ್ ಮಾಡೋಕ್ಕೆ ಫೋನ್ ಮಾಡಿದ್ರು, 200 ಜನಕ್ಕೆ ಬೇಕಂತೆ, ಆಗಲ್ಲ ಅಂತ ಹೇಳಿಬಿಟ್ಟೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಧರ್ಮ, ಮಗಳೇ ಯಾಕೆ ಆಗಲ್ಲ ಅಂತ ಹೇಳಿದೆ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಅಲ್ಲ ಮಾವ, ಇವತ್ತು ಗುಂಡನ ಸ್ಕೂಲ್ ಫೀಸ್ ಕಟ್ಟಬೇಕು ಅಲ್ವಾ, ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಅಲ್ಲ ಭಾಗ್ಯ, ಅದು ಮಧ್ಯಾಹ್ನ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಹೌದು ಅತ್ತೆ, ದಿನಸಿ ಸಾಮಾನು ತರೋಕ್ಕೆ ಎಷ್ಟು ದುಡ್ಡಿಲ್ಲ, ಅಷ್ಟು ದುಡ್ಡಿಲ್ಲ ಅತ್ತೆ, ಬರೀ ಗುಂಡನ ಸ್ಕೂಲ್ ಫೀಸ್ ಕಟ್ಟೋಕೆ ಅಷ್ಟೇ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ, ಅಯ್ಯೋ ಅಷ್ಟೇ ನಮ್ಮ ಮಗಳೇ, ನೀ ಯಾಕೆ ಯೋಚನೆ ಮಾಡ್ತೀಯ, ಈಗ ಒಂದು ಕೆಲಸ ಮಾಡು, ಗುಂಡನ ಫೀಸ್ಗೆ ಅಂತ ಇಟ್ಟಿರೋ ದುಡ್ಡಲ್ಲಿ ಅಡುಗೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಿ ಅಡುಗೆ ಮಾಡು, ನೀವು ಬೇಗನೆ ಆರ್ಡ್ರ್ ಕೊಡು, ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಫೀಸ್ ಕಟ್ಟು, ಸರಿನಾ ಅಂತ ಧರ್ಮ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಹಾಗೆ ಮಾಡ್ತೀನಿ ಮಾವ, ನೀವು ಕೊಟ್ಟಿರೋ ಐಡಿಯಾ ನಿಜವಾಗ್ಲೂ ಚೆನ್ನಾಗಿದೆ, ನಾನು ಈಗಲೇ ಮಾಡ್ತೀನಿ, ಅಡುಗೆಗೆ ಏನೇನು ಐಟಮ್ಸ್ ಬೇಕೋ ತೊಗೊಂಡು ಬರ್ತೀನಿ. ಸುಂದ್ರಕ್ಕ, ಈಗ ನಡಿ, ಒಂದು ಅಡುಗೆ ಆರ್ಡ್ರ್ ಬಂದಿದೆ, ಅದಕ್ಕೆ ಏನೇನು ಬೇಕು ತೊಗೊಂಡು ಬರೋಣ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಅಷ್ಟೇ ನಡಿ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಸರಿ, ನಾನು ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಅಷ್ಟರಲ್ಲಿ ಕುಸುಮ, ಅಯ್ಯೋ ಭಾಗ್ಯ, ಮೊದಲು ಅವರಿಗೆ ಫೋನ್ ಮಾಡಿ ಊಟ ಕೊಡ್ತೀನಿ ಅಂತ ಹೇಳು ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಈಗ ಮಾಡ್ತೀನಿ ಅತ್ತೆ ಅಂತ ಕಾಲ್ ಮಾಡ್ತಾಳೆ. ಹಲೋ ಹೇಳಿ ಅಂತಾರೆ. ಅದಕ್ಕೆ ಭಾಗ್ಯ, ಮೇಡಮ್ ಅದೇ ಇವಾಗ ಕಾಲ್ ಮಾಡಿದ್ರಿ ಅಲ್ವಾ, ನಾನು ಅಡುಗೆ ಮಾಡಿಕೊಡ್ತೀನಿ ಮೇಡಮ್, 200 ಜನಕ್ಕೆ ಏನೇನು ಐಟಮ್ಸ್ ಬೇಕು ಲಿಸ್ಟ್ ಬರೆದು ಕಳಿಸಿ ನನಗೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು, ಹಾಂ ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಮೇಡಮ್ ಆದರೆ ಒಂದು ಕಂಡೀಷನ್ ಇದೆ, ನಾನು ನಿಮಗೆ ಫುಡ್ ಡೆಲಿವರಿ ಮಾಡಿದ ತಕ್ಷಣ ನನಗೆ ದುಡ್ಡು ಬೇಕು, ನೀವು ತಕ್ಷಣ ದುಡ್ಡು ಕೊಡ್ತೀನಿ ಅಂದರೆ ಮಾತ್ರ ನಾನು ಆರ್ಡ್ರ್ ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು, ಖಂಡಿತ ಕೊಡ್ತೀನಿ, ನೀವು ಬಂದು ಹೀಗೆ ಫುಡ್ ಕೊಡ್ತಿದ್ದ ಹಾಗೆ ನಾನು ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಸರಿ ಮೇಡಮ್ ಆಯಿತು, ಫುಡ್ ಎಲ್ಲಿಗೆ ತಂದು ಕೊಡಬೇಕು ಅಂತ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ತಂದು ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು, ಹಾಂ ಖಂಡಿತ ಕಳಿಸ್ಕೊಡ್ತೀನಿ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಹಾಂ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಕಾಲ್ ಮಾಡಿ ಊಟ ಆರ್ಡ್ರ್ ಕೊಟ್ಟವರು ಬೇರೆ ಯಾರೂ ಅಲ್ಲ, ಶ್ರೇಷ್ಠ ಫ್ರೆಂಡ್ ಇರ್ತಾಳೆ. ಈ ಥರ ಮಾಡು ಅಂತ ಶ್ರೇಷ್ಠನೇ ಹೇಳ್ಕೊಟ್ಟಿರ್ತಾಳೆ. ನಾವು ಅಂದ್ಕೊಂಡ ಹಾಗೆ ಕುರಿ ಹಳ್ಳಿಗೆ ಬಿತ್ತು ಅಂತ ಶ್ರೇಷ್ಠ ಮುಂದೆ ಹೇಳ್ತಾಳೆ. ಈ ಕಡೆ ಸುಂದ್ರಿ, ನಾವು ಬೇಗ ಅಡುಗೆ ಮಾಡಿ ಕಳಿಸ್ಬೇಕು, ಅದು ಏನು ಲಿಸ್ಟ್ ಕಳಿಸ್ತಾರೋ ನೋಡೋಣ, ಫಸ್ಟ್ ಅಂಗಡಿಗೆ ಹೋಗ್ಬಿಡೋಣ ಬಾ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಪೂಜಾ ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಬರ್ತಾಳೆ. ಇಂಟರ್ವ್ಯೂಗೆ ಅಂತ 4-5 ಜನ ಬಂದಿರ್ತಾರೆ. ಅವರೆಲ್ಲರೂ ರೆಸ್ಯೂಮ್ನ ಇಸ್ಕೊಂಡು ಒಳಗೆ ಹೋಗ್ತಾರೆ. ಪೂಜಾ, ಏನು ಇವರು ನಮ್ಮ ರೆಸ್ಯೂಮ್ ತೊಗೊಂಡು ಹೋಗಿ ಇಷ್ಟೊತ್ತಾಯಿತು, ಯಾರೂ ಬರಲಿಲ್ಲಲ್ಲ, ಇಂಟರ್ವ್ಯೂ ಕರಿತಿಲ್ಲ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಒಬ್ಳು ಬಂದು, ನೋಡಿ ಇವತ್ತು ಇಂಟರ್ವ್ಯೂ ನಡೀತಿಲ್ಲ, ದಯವಿಟ್ಟು ಎಲ್ಲರೂ ಹೊರಡಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೇ ಕೂತ್ಕೊಂಡಿರೋರು ಒಬ್ಬರು, ಏನು ಇಂಟರ್ವ್ಯೂ ನಡೆಯಲ್ವಾ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನೋಡಿ ಪ್ರಶ್ನೆ ಎಲ್ಲ ಕೇಳಬೇಡಿ, ದಯವಿಟ್ಟು ಹೊರಡಿ ಪ್ಲೀಸ್ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ, ಏನ್ರಿ ಈಗ ಹೇಳ್ತಿದ್ದೀರಾ, ಅಲ್ಲ ಇಂಟರ್ವ್ಯೂ ಇದೆ ಅಂತ ತಾನೇ ಕರೆಸಿದ್ದು, ಅದಕ್ಕೆ ತಾನೇ ನಾವೆಲ್ಲ ಬಂದಿದ್ವಿ, ಇವಾಗಿಲ್ಲ ಅಂದರೆ ನಿಮಗೇನು ಬೇಕು ಅದೇ ಡಿಸಿಷನ್ ತೊಗೊಳ್ಳೋದಾ ಅಂತ ಕೇಳ್ತಾಳೆ.
ಅದಕ್ಕೆ ಅವರು ನೋಡಿ ವಾದ ಎಲ್ಲ ಮಾಡಬೇಡಿ, ದಯವಿಟ್ಟು ಹೊರಡಿ ಪ್ಲೀಸ್ ಅಂತಾರೆ. ಎಲ್ಲರೂ ಹೋಗ್ತಿರ್ತಾರೆ. ಆವಾಗ ಇಲ್ಲಿ ಪೂಜಾ ಅಂದರೆ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಪೂಜಾ ನಾನೇ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಇದನ್ನು ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಏನಿದು ಅಂತ ಕೇಳ್ತಾಳೆ. ಅವರು ಇದನ್ನು ನೀವೇ ಓದಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ ಓಪನ್ ಮಾಡಿ ಓದ್ತಾಳೆ. ವಾಟ್ ಸೆಲೆಕ್ಟೆಡ್ ಏನು ಹೇಳ್ತಿದ್ದೆ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಅವರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ ಬಟ್ ನಾನು ಇಂಟರ್ವ್ಯೂನೇ ಮಾಡಲಿಲ್ಲಲ್ಲ, ಅದು ಹೇಗೆ ಸೆಲೆಕ್ಟ್ ಆದೆ ಅಂತ ಕೇಳ್ತಾಳೆ. ಅದಕ್ಕೆ ಗೊತ್ತಿಲ್ಲ ಮೇಡಮ್, ನಮ್ಮ ಬಾಸ್ ಹೇಳಿದರು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಅಲ್ಲ ರೀ, ಇಂಟರ್ವ್ಯೂ ಮಾಡಿಲ್ಲ, ಅದು ಹೇಗೆ ಸೆಲೆಕ್ಟ್ ಮಾಡಿದರು ಅಂತ ಕೇಳ್ತಾಳೆ. ಅದಕ್ಕೆ ಮೇಡಮ್ ನಿಮ್ಮ ರೆಸ್ಯೂಮ್ ಇದೆ ಅಲ್ವಾ, ಅದನ್ನು ನೋಡಿನೇ ಓಕೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಓ ಹೌದಾ, ಒಂದು ಸಲ ನಿಮ್ಮ ಬಾಸ್ನ ನೋಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ನೋನು ಅವರು ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಸರಿ, ನಾ ಯಾವ ಟೈಮಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿ ಅದೇ ಟೈಮಲ್ಲಿ ಮೀಟ್ ಆಗ್ತೀನಿ ಅಂತಾಳೆ. ಅಷ್ಟರಲ್ಲಿ ಒಂದು ಬೆಲ್ ಆಗುತ್ತೆ. ಆ ಹುಡುಗಿ ಒಳಗೆ ಹೋಗ್ತಾಳೆ. ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಈ ಕಡೆ ಭಾಗ್ಯ ಸುಂದ್ರಿ ಎಲ್ಲ ಅಡುಗೆ ಸಾಮಾನು ತೊಗೊಂಡು ಬರ್ತಾರೆ. ಕುಸುಮ ಅಡುಗೆಗೆ ಬೇಕಾದೆಲ್ಲ ಸಾಮಾನು ತೊಗೊಂಡು ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಹಾಂ ಅತ್ತೆ ಎಲ್ಲ ತೊಗೊಂಡು ಬಂದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ ಅದು ಏನೇನು ಮಾಡಬೇಕು ಸರಾಸರಿ ಮಾಡಿ ಮುಗಿಸು, ಇದು ಏನಾದರೂ ಚೆನ್ನಾಗಾದರೆ ಒಳ್ಳೆ ದುಡ್ಡು ಸಿಗುತ್ತೆ, ಒಳ್ಳೆ ಹೆಸರು ಸಿಗುತ್ತೆ, ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಸರಿ ಅತ್ತೆ, ಈಗಾಗಲೇ ತಡ ಆಗಿದೆ, ನಾನು ಹೋಗಿ ಎಲ್ಲ ಬೇಗ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ಈ ಕಡೆ ಪೂಜಾನ ಯಾವತ್ತಿಂದ ಜಾಯಿನ್ ಆಗಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಯಾವತ್ತಿಂದ ಯಾಕೆ ಮೇಡಮ್, ಇವತ್ತೇ ಜಾಯಿನ್ ಆಗಬೇಕಂತೆ ನಮ್ಮ ಬಾಸ್ ಹೇಳಿದರು. ಅದಕ್ಕೆ ಅಂತ ಪೂಜಾ ಅವಾಗಿಂದ ನಮ್ಮ ಬಾಸ್ ಹೇಳಿದ್ರು ಅಂತ ಹೇಳ್ತಿದ್ರಲ್ಲ, ಆದರೆ ನಾನು ನಿಮ್ಮ ಬಾಸ್ನೇ ನೋಡೋಕ್ಕಾಗ್ತಿಲ್ಲ ಅಲ್ವಾ, ಇವಾಗ ಹೋಗಿ ಸ್ವಲ್ಪ ಪರಿಚಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ನೋ ಮೇಡಮ್, ಮೊದಲೇ ನಮ್ಮ ಬಾಸು ಕೋಪದಲ್ಲಿದ್ದಾರೆ, ಈಗ ಏನಾದರೂ ನಿಮ್ಮನ್ನು ಒಳಗಡೆ ಬಿಟ್ಟರೆ ನಾನು ಬೈಸ್ಕೋತೀನಿ, ಅವರು ಫ್ರೀ ಇದ್ದಾಗ ಹೇಳ್ತೀನಿ, ಅವಾಗ ಬನ್ನಿ. ಸರಿ, ಈಗ ಬನ್ನಿ, ನೀವು ಕೆಲಸ ಮಾಡೋ ಜಾಗ ಯಾವುದು ಅಂತ ತೋರಿಸ್ತೀನಿ. ಜಾಗನ ತೋರಿಸಿ ಕೆಲಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾಳೆ. ಅಲ್ಲ ಇಂಟರ್ವ್ಯೂನೇ ಮಾಡಿಲ್ಲ, ಹಾಗೆ ಸೆಲೆಕ್ಟ್ ಮಾಡಿದ್ದಾರೆ, ಅದು ಹೇಗೆ ಸಾಧ್ಯ, ಈ ಬಾಸ್ ಯಾರು ಇರ್ಬೋದು ಅಂತ ಪೂಜೆ ಯೋಚನೆ ಮಾಡ್ತಾಳೆ. ಈ ಕಡೆ ಭಾಗ್ಯ ಎಲ್ಲ ಅಡುಗೆ ಮುಗಿಸಿ ಯಾರು ಇವರು ಇನ್ನೂ ಅಡ್ರೆಸ್ಸೇ ಕಳಿಸಿಲ್ಲ, ಒಂದು ಫೋನ್ ಮಾಡಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕುಸುಮ ಏನೂ ಅಡ್ರೆಸ್ಸು ಕಳಿಸಿಲ್ವಾ, ಏನು ಕೈ ಕೊಡ್ತಾರೇನೋ ಭಾಗ್ಯ ಅಂತ ನೀನೇ ಒಂದ್ಸಲ ಕಾಲ್ ಮಾಡಿ ಕೇಳು ಅಂತ ಕುಸುಮ ಹೇಳ್ತಾಳೆ. ಭಾಗ್ಯ ಅವರಿಗೆ ಕಾಲ್ ಮಾಡ್ತಾಳೆ. ಹಲೋ ಮೇಡಮ್, ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ, ನೀವೇ ಫೋನ್ ಮಾಡ್ತೀರಿ ಅಂತ, ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿ ಇನ್ನೂ ಕಳಿಸಿಲ್ಲ, ಅಡುಗೆ ಎಲ್ಲ ತಯಾರಾಗಿದೆ, ಎಲ್ಲಿಗೆ ಬರಬೇಕು ಅಂತ ಕೇಳ್ತಾಳೆ. ಓ ಸಾರಿ, ನಾನು ಮರ್ತೇ ಹೋದೆ, ನಾನು ಇವಾಗಲೇ ಕಳಿಸ್ತೀನಿ, ಬಂದುಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಸರಿ ಮೇಡಮ್, ಇವಾಗಲೇ ಹೊರಡ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅತ್ತೆ ಅಡ್ರೆಸ್ ಕಳಿಸ್ತಾರಂತೆ, ನಾನು ಹೋಗಿ ಬರ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ ಸರಿ ಹಾಗೆ ಮಾಡು, ಬೇಗ ಹೋಗಿ ಊಟ ಕೊಟ್ಟ ತಕ್ಷಣ ಅಲ್ಲೇ ದುಡ್ಡು ಇಸ್ಕೊಂಡು ಬಾ, ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂದರೆ ಆಗಲ್ಲ ಅಂತ ಹೇಳು, ಕೊಡಲೇಬೇಕು ಅಂತ ಇವಾಗೆ ಅಂತ ಹೇಳಿ ಇಸ್ಕೊಂಡು ಬಾ ಆಯಿತಾ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಸರಿ ಅತ್ತೆ, ನಾನು ಆವಾಗಲೇ ಅವರಿಗೆ ತಿಳಿಸಿದ್ದೀನಿ, ದುಡ್ಡು ತೊಗೊಂಡು ಅಲ್ಲಿಂದ ಗುಂಡಣ್ಣ ಸ್ಕೂಲ್ಗೆ ಹೋಗಿ ಫೀಸ್ ಕಟ್ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಪೂಜೆ ಏನೋ ಕೆಲಸ ಮಾಡಬೇಕು ಅಂತ ಗೊತ್ತಾಗದೆ ಸುಂದ್ರಿಗಾದರೂ ಫೋನ್ ಮಾಡೋಣ ಅಂತ ಹೇಳಿ ಸುಂದ್ರಿಗೆ ಕಾಲ್ ಮಾಡ್ತಾಳೆ. ಏನು ಪೂಜಾ ದೇವಿ, ಇಂಟರ್ವ್ಯೂ ಮುಗೀತಾ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಇಂಟರ್ವ್ಯೂ ಆಯಿತು, ಕೆಲಸನೂ ಸಿಕ್ತು ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಏನು ಕೆಲಸ ಸಿಗ್ತಾ, ನಾನು ಈಗಲೇ ಅಡುಗೆ ಮನೆಗೆ ಹೋಗಿ ಏನಾದರೂ ಸಿಹಿ ಸಿಗುತ್ತಾ ನೋಡಿ ಬಾಯಿಗೆ ಹಾಕ್ಕೊಂಡು ಬರ್ತೀನಿ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜಾ ಕರ್ಮ ನಿಂದು, ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೇ ಯೋಚನೆ ನಿನಗೆ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಸುಂದ್ರಿ ಆಯಿತು ಬಿಡು, ಹೇಗಿದೆ ಕೆಲಸ, ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಅಂಥದ್ದೇನೋ ದೊಡ್ಡ ಕೆಲಸ ಅಲ್ಲ, ಈಗ ಸುಮ್ಮನೆ ಕೂತಿದ್ದೀನಿ, ಮುಂದೆ ಏನು ಅಂತ ಗೊತ್ತಿಲ್ಲ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ನಿನಗೂ ಅದೇ ತಾನೇ ಬೇಕಿರೋದು, ಓದ್ಲಾ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜಾ ಹ್ಞೂ, ಆದರೆ ಒಂದು ಸಮಸ್ಯೆ ಇದೆ ಸುಂದ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಸಮಸ್ಯೆನ ಏನದು ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಇಲ್ಲಿ ಯಾರೋ ಒಬ್ಬರು ಬಾಸ್ ಅಂತ ಇದ್ದಾರೆ ಕಣೆ, ಅವನು ಯಾರು ಅಂತಲೇ ಗೊತ್ತಾಗ್ತಿಲ್ಲ, ಇಲ್ಲಿ ಕೇಳಿದ್ರೆ ಚೇಂಬರಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ ಅಂತಾರೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಅದಕ್ಕೇನಂತೆ, ಒಂದು ಕೆಲಸ ಮಾಡು, ನೀನೇ ಹೋಗು ನೋಡು ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜಾ ಅದು ಹೇಗೆ ಹೋಗೋಕ್ಕಾಗುತ್ತೆ, ಸರಿ ಬರಲ್ಲ, ಅದು ಬಿಡು, ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ಪೂಜೆ ಕೇಳ್ತಾಳೆ. ಅದಕ್ಕೆ ಸುಂದ್ರಿ ಭಾಗ್ಯ ಎಲ್ಲನೂ ಅಡುಗೆನೂ ಪಟಾಪಟ್ ಅಂತ ಮಾಡಿ ಡೆಲಿವರಿ ಕೊಡೋಕ್ಕೆ ಹೋಗಿದ್ದಾಳೆ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜೆ ಓ ಹೌದಾ ಸರಿ, ಮತ್ತೆ ನಾನು ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಯಾರೋ ಪಿಜ್ಜಾ ಬರ್ಗರ್ ಆರ್ಡರ್ ಕೊಡೋಕ್ಕೆ ಬಂದಿರ್ತಾರೆ, ಪಿಜ್ಜಾನ ಅದು ಜಿಮ್ಗೆ, ಮೋಸ್ಟ್ಲಿ ನೀವೇನೋ ಮಿಸ್ ಆಗಿ ಬಂದಿದ್ದೀರಾ ಅನಿಸುತ್ತೆ ಸರ್ ಅಂತ ಪೂಜೆ ಹೇಳ್ತಾಳೆ. ಅದಕ್ಕೆ ಡೆಲಿವರಿ ಬಾಯ್ ಮಿಸ್ ಆಗಿ ಏನು ಬಂದಿಲ್ಲ ಮೇಡಮ್, ಡೈಲಿ ಡ್ಯೂಟಿ ನನಗೆ ಇಲ್ಲೇ ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾ ಏನು ಡೈಲಿ ಬರುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಡೆಲಿವರಿ ಬಾಯ್ ಮೇಡಮ್ ಇದು ಇಲ್ಲೇ ಇಡಬೇಕಾ, ಒಳಗಡೆ ತೊಗೊಂಡು ಹೋಗ್ಲಾ ಅಂತ ಕೇಳ್ತಾನೆ. ಅಲ್ಲಿಗೆ ಒಬ್ಬರು ಬಂದು ಬ್ರದರ್ ಇನ್ನೂ ಬಾಸ್ ಚೇಂಬರಲ್ಲಿ ಇಟ್ಬಿಡಿ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಇಲ್ಲ ಇದು ಯಾವ ಥರ ಜಿಮ್ಮು,
ಇಲ್ಲಿ ಎಲ್ಲರೂ ಫ್ಯಾಟ್ ಬರ್ನ್ ಮಾಡೋಕ್ಕೆ ಕ್ಯಾಲ್ರಿ ಬರ್ನ್ ಮಾಡೋಕ್ಕೆ ಬರ್ತಾರೆ. ಈ ಬಾಸ್ ನೋಡಿದರೆ ಬರೀ ಜಂಕ್ ಫುಡ್ಡೇ ತಿಂತಿದ್ದಾನಲ್ಲ ಅಂತ. ಆದರೂ ಬಾಸ್ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ತಾಂಡವ್ ವಾಟ್ ಹನಿ ಸೀರಿಯಸ್ಸಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಹೌದು, ನಾನು ಸೀರಿಯಸ್ಸಾಗೇ ಹೇಳ್ತಾ ಇದ್ದೀನಿ, ನಿನಗೋಸ್ಕರ ನಾನು ಇಷ್ಟು ಮಾಡಲ್ವಾ, ನೀನು ಇವಾಗ ಆರಾಮಾಗಿ ತನ್ಮಯ್ ಸ್ಕೂಲ್ ಫೀಸ್ ಕಟ್ಟು ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಫುಲ್ ಖುಷಿ ಆಗುತ್ತೆ. ವಾವ್, ಎಂಥ ಸಿಹಿ ಸುದ್ದಿ ಕೊಟ್ಟೆ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಮತ್ತೆ ಆ ಭಾಗ್ಯನ ಸುಮ್ಮನೆ ಬಿಡೋದಕ್ಕಾಗುತ್ತಾ, ಏನೋ ದೊಡ್ಡದಾಗಿ ಊಟದ ಸರ್ವಿಸ್ ಮಾಡ್ತಿದ್ದಾಳಂತೆ. ಮಾಡಲಿ, ಇವಾಗ ನಾನು ಅವಳಿಗೆ ಕೊಟ್ಟಿರೋ ಆರ್ಡರ್ಗೋಸ್ಕರ ಅವಳ ಕೈಲಿರೋ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೋತಾಳೆ. ಆರ್ಡರ್ ಎಲ್ಲಿ ರೆಡಿ ಮಾಡ್ಕೊಂಡು ಬಂದಮೇಲೆ ಇವೆಂಟ್ ಕ್ಯಾನ್ಸಲ್ ಅಂತ ಕೈ ಕೊಡ್ತೀವಿ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಅಲ್ಲಿಗೆ ಭಾಗ್ಯ ಕತೆ ಮುಗೀತು ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ವಾವ್ ಹನಿ, ಎಂಥ ಪ್ಲ್ಯಾನ್ ಇದು, ನಿಜವಾಗ್ಲೂ ನಾನು ಆಫೀಸ್ಗೆ ಇಂಥ ಒಳ್ಳೆ ಮೂಡಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ತಾಂಡವ್. ಅದಕ್ಕೆ ಶ್ರೇಷ್ಠ ಇಟ್ಸ್ ಓಕೆ ತಾಂಡವ್, ನೀನು ಇಷ್ಟು ಖುಷಿ ಪಡಬೇಕಾಗಿರೋದು ಇನ್ನೂ ಇದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಸರಿ ಲೇಟ್ ಆಯ್ತು, ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಶ್ರೇಷ್ಠ ತಾಂಡವ್, ನೀನು ಇಷ್ಟು ಖುಷಿ ಪಡ್ತಿದ್ಯಾ ಅಂದರೆ ನೀನು ಈ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನೀನು ನನ್ನ ಜೊತೆಲೇ ಇರಬೇಕು ಅಷ್ಟೇ, ಅದಕ್ಕೋಸ್ಕರ ಈ ಭಾಗ್ಯಗೆ ಯಾವ ಗತಿ ಕಾಣಿಸೋಕ್ಕೂ ನಾನು ರೆಡಿ ಆಗಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.